ಫ್ರೆಂಡ್ಸ್, ಇಲ್ಲಿ ಒಬ್ಬ ಕಣ್ಣಿನ ಡಾಕ್ಟರ್ಗೆ ಬೇರೆಯವರ ರಹಸ್ಯವನ್ನ ತಿಳ್ಕೋಬೇಕು ಅನ್ನೋ ತುಂಬಾ ಆಸೆ ಇರುತ್ತೆ. ಇದಕ್ಕೋಸ್ಕರ ಅಂತ ನೀವು ಒಂದು ಲಿಕ್ವಿಡ್ ಅನ್ನ ತಯಾರು ಮಾಡಿ ಹಾಸ್ಪಿಟಲ್ಗೆ ಬರೋ ಪೇಷಂಟ್ ಕಣ್ಣಿಗೆ ಇದನ್ನ ಇಂಜೆಕ್ಟ್ ಮಾಡ್ತಾರೆ. ಇಲ್ಲಿ ಒಂದೊಂದು ಇಂಜೆಕ್ಷನ್ಗೂ ಒಂದೊಂದು ಲೆನ್ಸ್ ಇರುತ್ತೆ. ಯಾರ್ಯಾರ್ದು ಅಂತ ನೇಮ್ ಮೆನ್ಷನ್ ಮಾಡಿ ಇಟ್ಟಿರ್ತಾರೆ. ಈ ಕ್ಲಿನಿಕ್ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಕೂಡ ಇರುತ್ತೆ. ಇಲ್ಲಿಗೆ ಬಂದು ಈತ ಒಂದು ಸ್ಪೆಷಲ್ ಗ್ಲಾಸ್ಗೆ ಆ ಲೆನ್ಸ್ ಅನ್ನ ಅಪ್ಲೈ ಮಾಡಿ ಕಣ್ಣಿಗೆ ಹಾಕೊಂಡು ನೋಡಿದಾಗ ಆ ವ್ಯಕ್ತಿ ಎಲ್ಲೆಲ್ಲಿ ಏನನ್ನೆಲ್ಲ ನೋಡ್ತಾರೋ ಇದು ಸಹ ಈ ಡಾಕ್ಟರ್ಗೆ ಕಾಣಿಸ್ತಿರುತ್ತೆ. ನೆಕ್ಸ್ಟ್ ಈತ ಒಂದು ಚಿಕ್ಕ ಹುಡುಗಿ ಕಣ್ಣಿಗೂ ಸಹ ಈ ಲಿಕ್ವಿಡ್ ಅನ್ನ ಹಾಕಿ ಆ ಹುಡುಗಿ ಏನೇನೆಲ್ಲ ನೋಡುತ್ತೆ, ಹಾಗೆ ಆ ಹುಡುಗಿ ಡ್ರೆಸ್ ಚೇಂಜ್ ಮಾಡ್ತಾ ಇರೋದನ್ನು ಸಹ ಈತ ನೋಡ್ತಿರ್ತಾನೆ. ಹೀಗೆ ಈ ಡಾಕ್ಟರ್ ಇವ್ರ ಕ್ಲಿನಿಕ್ ನಲ್ಲಿ ಈ ತರದ ಒಂದು ಫ್ರಾಡ್ ಕೆಲಸನ ಮಾಡ್ತಿರ್ತಾರೆ. ಇವ್ರ ಹಾಸ್ಪಿಟಲ್ ನಲ್ಲಿ ಒಬ್ಳು ಅಸಿಸ್ಟೆಂಟ್ ಕೂಡ ಇರ್ತಾಳೆ. ಆದ್ರೆ ಈಕೆಯನ್ನು ಇವರು ಅಷ್ಟು ಗಮನಿಸಿರೋದಿಲ್ಲ. ನೆಕ್ಸ್ಟ್ ಮಾಧವಿ ಅನ್ನೋ ಲೇಡಿ ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಈ ಡಾಕ್ಟರ್ ಹತ್ರ ಬರ್ತಾರೆ. ಇವಳು ನೋಡಿದ ತಕ್ಷಣ ಈ ಡಾಕ್ಟರ್ಗೆ ಇವಳ ಮೇಲೆ ತುಂಬಾನೇ ಇಷ್ಟ ಆಗುತ್ತೆ. ಮಾಧವಿ ಗಂಡನ್ಗೆ ಸುಮಾರು 45 ವರ್ಷ ಆಗಿರುತ್ತೆ. ಊರೂರೆಲ್ಲ ಈಕೆನ ಯಾಕಿಷ್ಟು ವಯಸ್ಸಾಗಿರೋನ ಮದ್ವೆ ಆಗಿದೆಯಾ ಅಂತ ಕೇಳ್ತಿರ್ತಾರೆ. ಇತರ ಗಂಡರು ಇವಳನ್ನ ನಾನು ಆರಾಮಾಗಿ ಪಟಾಯಿಸಬಹುದು ಅಂತ ಈ ಡಾಕ್ಟರ್ ಅನ್ಕೊಳ್ತಾರೆ. ನೆಕ್ಸ್ಟ್ ಕಣ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಮಾಧವಿಗೆ ಆ ಇಂಜೆಕ್ಷನ್ ನ ಕೊಡ್ತಾರೆ. ಜೊತೆಗೆ ಈಕೆ ಗಂಡನ್ಗೂ ಸಹ ಆ ಇಂಜೆಕ್ಷನ್ ಹಾಕ್ತಾರೆ. ಇದೆಲ್ಲ ಆದ್ಮೇಲೆ ಆ ಲೆನ್ಸ್ ನ ಸ್ಪೆಷಲ್ ಗ್ಲಾಸ್ಗೆ ಹಾಕೊಂಡು ನೋಡ್ತಿರ್ತಾರೆ. ಗಂಡನ ಲೆನ್ಸ್ ಹಾಕೊಂಡು ಆ ಮಾಧವಿಯನ್ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಇವರಿಬ್ರು ರೊಮ್ಯಾಂಟಿಕ್ ಆಗಿರೋದನ್ನ ನೋಡಿ ಈ ಡಾಕ್ಟರ್ ಬೇಜಾರ್ ಸಹ ಮಾಡ್ಕೊಳ್ತಿರ್ತಾರೆ. ಹೀಗೆ ಪ್ರತಿದಿನ ಇವರಿಬ್ರು ಕಣ್ಣಿನ ಲೆನ್ಸ್ ಅನ್ನ ಹಾಕೊಂಡು ನೋಡಿ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಹೀಗೆ ಒಂದಿನ ಡಾಕ್ಟರ್ ಆಕೆ ಗಂಡನ ಕಣ್ಣಿನ ಲೆನ್ಸ್ ಹಾಕೊಂಡು ನೋಡ್ತಾ ಇರ್ಬೇಕಾದ್ರೆ ಮಾಧವಿ ತನ್ನ ಗಂಡನಿಗೆ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಸಾಯಿಸಿ ಬಿಡ್ತಾಳೆ. ಇದನ್ನ ಲೆನ್ಸ್ ಮೂಲಕ ಇವರು ನೋಡ್ತಾ ಇರ್ತಾರೆ. ಯಾಕೆ ಇವಳು ತನ್ನ ಗಂಡನ್ನೇ ಸಾಯಿಸಿದ್ಲು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಕೆ ಮನೆ ಹತ್ರ ಹೋದಾಗ ಇವಳು ಇವ್ರನ್ನ ಸರಿಯಾಗಿ ಮಾತಾಡಿಸ್ತಾ ಅಲ್ಲಿಂದ ಕಳಿಸ್ಬಿಟ್ಟು ನೆಕ್ಸ್ಟ್ ಇವಳು ಸ್ಟೇಷನ್ಗೆ ಹೋಗಿ ತನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಇಂಥ ಕೊಲೆಗಾತಿನ ಪೊಲೀಸ್ ಅವ್ರಿಗೆ ಹಿಡಿದು ಕೊಡ್ಲೇಬೇಕು ಅಂತ ಆಕೆ ಇಲ್ಲಿದಾಗ ಡಾಕ್ಟರ್ ಅವಳ ಮನೆಗೆ ಹೋಗಿ ಆ ಚಾಕುನ ಹುಡುಕಿ ಅದನ್ನ ಒಂದು ಪಾರ್ಸಲ್ ತರ ಪ್ಯಾಕ್ ಮಾಡಿ ಕೊಲೆ ಮಾಡಿರೋದು ಮಾಧವಿನಿ ಅಂತ ಅದ್ರ ಮೇಲೆ ಬರೆದು ಡೆಲಿವರಿ ಬಾಯ್ ತರ ಹೋಗಿ ಸ್ಟೇಷನ್ಗೆ ಇದನ್ನ ಕೊಟ್ಟು ಬರ್ತಾರೆ. ಪೊಲೀಸ್ ಅವರು ಇದರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ ಅಂತ ಯಾವ್ದೋ ಫೇಕ್ ಅಂತ ಹೇಳಿ ಅದನ್ನ ಬಿಸಾಕ್ಬಿಡ್ತಾರೆ. ಹೇಗೆ ಬಿಟ್ರೆ ಸರಿ ಹೋಗಲ್ಲ, ಈತ ನನ್ನೇ ಸಿಗಿಸ್ಬಿಡ್ತಾನೆ ಅಂತ ಈಕೆ ತನ್ನ ಗಂಡನ ಡೆಡ್ ಬಾಡಿಯನ್ನ ಡಾಕ್ಟರ್ ಹಾಸ್ಪಿಟಲ್ಗೆ ತಂದು ಬಿಸಾಕಿ ಈ ಕೊಲೆನ ಡಾಕ್ಟರೇ ಮಾಡಿದಾನೆ ಅನ್ನೋ ತರ ಪ್ಲಾನ್ ಮಾಡ್ತಾಳೆ. ಇಲ್ಲಿ ಮಾಧವಿ ಈ ಡೆಡ್ ಬಾಡಿಯನ್ನ ತಂದು ಇಲ್ಲಿ ಹಾಕೋದಕ್ಕೆ ಸಹಾಯ ಮಾಡಿದ್ದು ಯಾರಪ್ಪ ಅಂದ್ರೆ ಈ ಹಾಸ್ಪಿಟಲ್ ನಲ್ಲಿ ಒಬ್ಳು ಅಸಿಸ್ಟೆಂಟ್ ಇಲ್ಲಲ್ಲ ಆಕೆನೇ ಆಗಿರ್ತಾಳೆ. ಕೊನೆಗೆ ಪೊಲೀಸ್ ಅವರು ರೆಡ್ ಹ್ಯಾಂಡ್ ಆಗಿ ಇವರನ್ನ ಹಿಡಿತಾರೆ.